ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ, ನಾವೇನೋ ಹೋಗಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ನಾವು ತೋರಿಸ್ತೀವಿ. ಸ್ಥಾನಕ್ಕೆ 2,500 ಅವರು ಮಂತ್ರಿ ಸ್ಥಾನಕ್ಕೆ ಎಷ್ಟು ಅಂತ. ಆಮೇಲೆ ಪೇಪರ್ ಅವರು ಹೇಳಿದ್ರು ಕಾಸಿದ್ರೆ ಸರ್ಕಾರದ ಏನ್ ಹೇಳಿದ್ರು ಅಂತ ನೋಡಿ. ಗೆಜೆಟ್ ಪ್ರೊಫೆಷನರಿ ಹುದ್ದೆಗೆ 70ರಿಂದ 1 ಕೋಟಿ ಬಿಜೆಪಿ ಸರ್ಕಾರಕ್ಕೆ, ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, ಡಿವೈಎಸ್ಪಿಗೆ 80ರಿಂದ 1 ಕೋಟಿ, ತಹಶೀಲ್ದಾರ್ಗೆ 60ರಿಂದ 80 ಲಕ್ಷ, ಗೆಜೆಟ್ ಪ್ರೊಫೆಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40ರಿಂದ 1.5 ಕೋಟಿ, ಸಹಾಯಕ 80 ಪ್ರಧಾನಿಗೆ 80 ಲಕ್ಷ, ಸಹಾಯಕ ತೋಟಗಾರಿಕೆ ಅಧಿಕಾರಿ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಇದನ್ನ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡುವ ವರದಿ ಇರುವ ಮಾಹಿತಿ ಅಂತೇಳಿ, ಆಮೇಲೆ ಸರ್ಕಾರಿ ಹುದ್ದೆಗಳನ್ನು ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ಬರು ಬರ್ತಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು. ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಸರ್, ನಿಮ್ಮ ಅಲಿಗೇಷನ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಏನ್ ಕೊಟ್ಟಿದ್ದೀರಾ ಸರ್ ದಾಖಲೆಗಳು? 2,500 ಕೋಟಿ ಸಿಎಂ ಸ್ಥಾನ ಆಫರ್. ಎತ್ತಾಳಿಂದ ಬಿಜೆಪಿಗೆ ಮುಜುಗರ, ಬಿಜೆಪಿಗೆ ಕಾಂಗ್ರೆಸ್ ದೂರು. ಎತ್ತಾಳ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದ್ವಿ. ಸೊ ನಾವೆಲ್ಲ ಹೇಳಿದ್ವಿ, ನಮ್ಗೆ ಗೊತ್ತಿದೆ. ಅವರು ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ನನ್ನ ಮೇಲೆ ಸಿದ್ದರಾಮಯ್ಯ ಹಾಕ್ತೀವಿ, ರಾಹುಲ್ ಗಾಂಧಿನೂ ಹಾಕ್ಬಿಟ್ಟು ದೊಡ್ಡ ಇದು ಬರ್ತದೆ ಅಂತ. ನಾವೇನು ನನ್ಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಜೊತೆ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ, ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ. ಪಾಲಿಟಿಕ್ಸ್ ಮಾಡ್ತಾರೆ ಅವರು. ಕೋರ್ಟ್ಗೆ ಗೌರವ ಕೊಡ್ತಾರೆ, ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ. ನಾನು ಇವತ್ತು ಯಾವುದೋ ಒಂದು ಹೇಳೋದಿಲ್ಲ. ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್. ವಿ ವಿಲ್ ಫೈಟ್ ದಿಸ್ ಔಟ್. ವಿ ವಿಲ್ ಪ್ರೂವ್ ಆಲ್ ದಿಸ್ ಥಿಂಗ್ಸ್.